ಎಲ್ರಿಗೂ ನಮಸ್ತೆ. ಡೈಲಿ ವ್ಲಾಗ್ನ ಇದು ನನ್ನ 3ನೇ ದಿನ. ಇವತ್ತು ನನ್ನ ಲೇಝಿ ಮಾರ್ನಿಂಗ್ 4 ಗಂಟೆಗೆ ಹೇಳಬೇಕಿತ್ತು. ಸೊ 5 ಗಂಟೆಗೆ ಗೆದ್ದಿದ್ದೀನಿ. ತುಂಬಾ ಲೇಟ್ ಆಗೋಗಿದೆ. ಯಾಕೆ ಅಂತಂದರೆ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಅವ್ರು ಆಫೀಸ್ಗೆ ಏನು ಹೋಗಲ್ಲ, ನಿಧಾನಕ್ಕೆ ಎದ್ದೇಳಮ್ಮ ಅಂತ ಹೇಳಿದರು. ಸೊ ಅದರಿಂದ ನಿಧಾನಕ್ಕೆ ಎದ್ದು ನಿಧಾನವಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ಕ್ಲೀನಿಂಗ್ ಕೆಲಸ ಏನಿತ್ತು, ಒಂದು ಗ್ಲಾಸ್ ನೀರು ಕುಡಿದು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿಕೊಂಡು ಹೊರಗಡೆ ಪ್ಯಾಸೇಜ್ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿಬಂದು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ಹಾಗೆ ಗ್ಯಾಸ್ ಪೂಜೆ ಮಾಡೋದಾಗಿರಲಿ ಅಥವಾ ಅನ್ನಪೂರ್ಣೇಶ್ವರಿ ಪೂಜೆ ಮಾಡೋದಾಗಿರಲಿ ಅದನ್ನೆಲ್ಲ ಫಸ್ಟು ಮುಗಿಸ್ಕೊಂಡು ಹಾಗೆ ದೇವ್ರ ಮನೆಗೆ ಬರ್ತೀನಿ. ಇವತ್ತು ಬುಧವಾರ ಆಗಿರೋದ್ರಿಂದ ವಿಷ್ಣುನ ಪೂಜಿಸಬೇಕು. ಸೊ ಅದರಿಂದ ನಾನು ಕೂಡ ವಿಷ್ಣು ಅಷ್ಟೋತ್ತರ ಕೇಳೋದಾಗಲಿ, ಸಹಸ್ರನಾಮ ಕೇಳೋದಾಗಲಿ, ಹಾಗೆ ನಾನು ಕೂಡ ಒಂದು ಸಹಸ್ರನಾಮದ ಬುಕ್ ಇಟ್ಕೊಂಡಿದ್ದೀನಿ. ಪ್ರತಿ ಬುಧವಾರ ನಾನು ವಿಷ್ಣು ಸಹಸ್ರನಾಮ ಓದ್ಕೊತೀನಿ. ಸ್ಟಾರ್ಟಿಂಗು ಅಷ್ಟು ಸ್ಪಷ್ಟವಾಗಿ ಅದು ಸರಾಗವಾಗಿ ಬರ್ತಿರಲಿಲ್ಲ. ಅದನ್ನು ಕೇಳ್ತಾ ಕೇಳ್ತಾ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ಏನೋ ಒಂದು ಪಾಸಿಟಿವ್ ವೈಬ್ ಅಂತ ಅಷ್ಟೇ. ನನಗೆ ತುಂಬ ಇಷ್ಟ ಈ ಥರ ದೇವರ ಹಾಡುಗಳು ಕೇಳೋದಾಗಲಿ, ಹನುಮಾನ್ ಚಾಲೀಸ್ನ ಕೇಳೋದಾಗಲಿ. ಒಂದು 4-5 ನನಗೆ ಮೋಸ್ಟ್ ಫೇವ್ರೇಟ್. ಅದನ್ನು ಡೈಲಿ ನನ್ನ ಸಾಂಗ್ಸ್ನ ಕೇಳ್ತೀನಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸೂರ್ಯೋದಯ ಆಗ್ತಾಯಿತ್ತು. ಹಾಗೆ ಒಂದು ಸ್ವಲ್ಪ ವಾಕ್ ಹೋಗಿ ಬರೋಣ ಅಂತೇಳಿ ಹೊರಟೆ. ನಮ್ಮ ಮನೆಯವರು ಮತ್ತು ನನ್ನ ಮಗಳು ಬಂದಿಲ್ಲ, ಅವ್ರು ಇನ್ನೂ ಮಲಗಿದ್ರು. ಸೊ ಇನ್ನೇನು ಎದ್ದೇಳ್ಸೋದು, ಹುಷಾರು ಬೇರೆ ಇಲ್ಲ ಅಂತ ಹೇಳಿಬಿಟ್ಟು ನಾನು ಒಬ್ಬಳೇ ನಮ್ಮ ಮನೆ ಎದುರುಗಡೆನೇ ಇದೆ ಸೊ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಬಂದಿದ ತಕ್ಷಣ ಫಸ್ಟು ರೈಸಿಗೆ ಇಟ್ಟಿದ್ದೀನಿ. ಹಾಗೆ ಪನ್ನೀರ್ ಬೇರೆ ಇತ್ತು ಮನೆಯಲ್ಲಿ. ಸೊ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸ್ಲೈಸ್ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೊಸರು, ಹಾಗೆ ಸ್ವಲ್ಪ ಕಾರ್ನ್ಫ್ಲೋರ್ ಬೇಡ ಅಂತಂದರೆ ನೀವು ಕಡಲೆ ಹಿಟ್ಟನ್ನ ಬಳಸ್ಬೋದು. ನಿಮಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ, ಜೀರಾ ಪೌಡರು, ಅರಿಶಿನ, ಉಪ್ಪು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆಂಟಿ ನೋಡಿಕೊಂಡು ಹಾಗೆ ನೀವು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದು ಒಂದು 2-3 ಅವರ್ಸು ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಸೊ ಅದರಿಂದ ಫ್ರಿಡ್ಜಲ್ಲಿ ಇಡ್ತಾಯಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಆ್ಯಡ್ಸ್ ಆ್ಯಂಡ್ ಕರ್ಡಲ್ಲಿ ಮಾಡಿದ್ರೆ, ಅಂದರೆ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ತೆಳುವಾಗಿತ್ತು, ನನಗೇನು ಓಕೆ ಅನ್ನಿಸ್ಲಿಲ್ಲ. ಸೊ ಹಾಗೆ ಬೆಲ್ ಪೇಪರ್ಸ್ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು ಎಲ್ಲನೂ ಹಾಕಿ ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ಅದು ಕೂಡ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆ ಒಂದು ಕಡೆ ಮೊಳಕೆ ಹುಳಿಕಾಳನ್ನ ಬಳಸಿ ಮೊಳಕೆ ಹುಳಿ ಸಾರು ಮಾಡಿದ್ದೀನಿ. ಹಾಗೆ ಒಂದು ಪ್ಯಾನಲ್ಲಿ ಏನು ಮ್ಯಾರಿನೇಟ್ ಮಾಡೋಕ್ಕಿಟ್ಟಿದ್ನಲ್ಲ ಪನ್ನೀರನ್ನ, ಅದನ್ನು ಕೂಡ ಫ್ರೈ ಮಾಡೋಕ್ಕಿಟ್ಟಿದ್ದೀನಿ. ಅಷ್ಟಾಗಿ ಚೆನ್ನಾಗಿ ಬರಲಿಲ್ಲ, ಯಾಕೆಂದರೆ ನಾನು 30 ಮಿನಿಟ್ಸ್ ಅಷ್ಟೇ ಇಟ್ಟಿದ್ದು. ಅಷ್ಟಾಗಿ ಬರಲಿಲ್ಲ. ಒಂದು 2-3 ಅವರ್ಸ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಅಣ್ಣನ ಮಕ್ಕಳು, ನನ್ನ ನಾದಿನಿ ಮಗ ಎಲ್ಲ ಇದ್ರಲ್ಲ, ಸೊ ಅವ್ರಿಗೂ ಎಲ್ಲ ಟಿಫನ್ ಕೊಟ್ಟು ಅವರು ತಿಂತಾಯಿದ್ರು. ನಾನು ಕೂಡ ಟಿಫನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡಿಕೊಂಡು ಹಾಗೆ ಹೀಗೆ ಮಕ್ಳ ಹತ್ರ ಎಲ್ಲ 1 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಅಷ್ಟರಲ್ಲಿ ನಮ್ಮ ಆಂಟಿ ಇವತ್ತು ಸಂಕಷ್ಟಾರ ಚತುರ್ಥಿ ಇದೆ ಅಂತ ಅಂದ್ಬಿಟ್ಟು ಎಕ್ಕೆ ಹೂವು ಎಲ್ಲ ತೊಗೊಂಬಂದರು. ಹಾರ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಅವರೆಲ್ಲ ಬಿಡಿಸ್ಕೊಟ್ರು. ನಾನು ಹಾರ ಮಾಡಿದೆ, ಒಂದು ದೇವಸ್ಥಾನಕ್ಕೆ ಕೊಡೋಕ್ಕೆ ಮತ್ತು ಒಂದು ಮನೇಲಿರೋದಕ್ಕೆ ಹಾಕೋಕ್ಕೆ ಅಂತ. ಮತ್ತು ಒಂದು ಸ್ವಲ್ಪ ಹೊತ್ತು ಎಲ್ಲ ಹಾಗೆ ಹೀಗೆ ಟಿ ವಿ ನೋಡಿಕೊಂಡು ಹಾಗೆ 1:30 ಆಯಿತು. ಮತ್ತು ಹಸ್ಬೆಂಡ್ಗೆ ಊಟ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಮುದ್ದೆ ಮಾಡಿಕೊಡು ಬಿಸಿ ಇದು ಅಂತ ಹೇಳಿದ್ರು. ಸೊ ಹಾಗೆ ಮಕ್ಳಿಗೂ ಎಲ್ಲರಿಗೂ ಪುಟ್ಟಾಣಿ ಮುದ್ದೆ ಮಾಡಿಕೊಟ್ಟು ಎಲ್ಲರ ಜೊತೆಯಲ್ಲೇ ಕೂತ್ಕೊಂಡು ಮಧ್ಯಾಹ್ನದ ಊಟನ ಮುಗಿಸಿದ್ವಿ. ಹಾಗೆ ಮತ್ತೆ ಇವ್ರನ್ನೆಲ್ಲ ಪಾರ್ಕಿಗೆ ಕರ್ಕೊಂಡೋಗಿದ್ದೆ. ಹಾಗೆ ಸಂಜೆ ಆಯ್ತಲ್ಲ, ಎಲ್ಲ ಕಸ ಗುಡಿಸಿ ಮುಖ ತೊಳ್ಕೊಂಡು ಮತ್ತು ದೀಪ ಹಚ್ಚಿ ಗಣಪತಿಗೆ ಹಾರ ಹಾಕಿ ಆ್ಯಸ್ ಯೂಶ್ವಲ್ ಆಗಿ ಹನುಮಾನ್ ಚಾಲೀಸ್ ಓದ್ತೀನಲ್ಲ ಅದನ್ನು ಕೂಡ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಸಂಜೆಗೆ ಮತ್ತು ಮನೇಲಿ ಮಾವ ಅವ್ರಿಗೆಲ್ಲ ಅಡುಗೆ ಮಾಡಿಕೊಡ್ಬೇಕಲ್ಲ, ಅದನ್ನೆಲ್ಲ ಅಡುಗೆ ಮಾಡಿಟ್ಟು ನಾನು ಹಸ್ಬೆಂಡ್ ಇಬ್ಬರೂ ಸಂಜೆ ಒಂದು 5:45 ಆಗಿತ್ತು, 6 ಗಂಟೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಈ ದೇವಸ್ಥಾನ ಬಂದು ನಮ್ಮೂರ RSS ಪುರಮಲ್ಲಿ ಇದೆಯಲ್ಲ ಗಣಪತಿ ದೇವಸ್ಥಾನ ಆಪೋಸಿಟ್, ಅಲ್ಲಿ ಮಹಾಮಂಗಳಾರತಿ ಆಗ್ತಾಯಿತ್ತು. ಸೊ ನಾವು ಕೂಡ ನಮಸ್ಕಾರ ಮಾಡ್ಕೊಂಡು ಬಂದು ಹಾಗೆ ಚಿರಾಯಿ ಡಿಸೈನರ್ ಬೊಟಿಕಲ್ಲಿ ನಾನು ಡ್ರೆಸ್ ಕೊಟ್ಟಿದ್ದೆ, ಅದು ಕೂಡ ಟ್ರಯಲ್ ನೋಡಿಕೊಂಡು ಹಾಗೆ ನನ್ನ ಮಗಳಿಗೆ ಎಸೆನ್ಸಲ್ಲಿ ನನಗೆ ಬ್ರೌನೀಸ್ ಬೇಕು ಅಂತ ಒಂದೇ ಹಠ. ಸೊ ಅಲ್ಲೇ ಕರ್ಕೊಂಬಂದ್ವಿ. ಇದು ವೆಡ್ನಸ್ಡೇ ಬಂದು ಬೈ ಟು ಗೆಟ್ ಟು ಫ್ರೀ ಇರುತ್ತೆ. ಟೇಸ್ಟ್ ವೈಸ್ ನನಗೆ ಬೇರೆ ಎಲ್ಲೂ ಇಷ್ಟ ಆಗೋಲ್ಲ, ಇಲ್ಲಿ ಮಾತ್ರ ತುಂಬಾ ಇಷ್ಟ. ಇದನ್ನು ಕೂಡ ತೊಗೊಂಡು ಮನೆಗೆ ಬಂದು ಊಟ ಮುಗಿಸಿ ಅವರೆಲ್ಲ ಮಲಗಿದ್ರು. ಸೊ ನಾನೇನು ಕ್ಲೀನಿಂಗ್ ಕೆಲಸ ಏನಿತ್ತು ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಪ್ರೇ ಖಾಲಿ ಆಗೋಗ್ಬಿಟ್ಟಿತ್ತು. ಇದಕ್ಕೆ ನಾನು ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಹಾಗೆ 1 ಸ್ಪೂನ್ ಬಂದು ಉಪ್ಪು ಹಾಕ್ತೀನಿ. ಹಾಗೆ ನೀವೇನು ಮನೇಲಿ ಏನಾದರೂ ಹ್ಯಾಂಡ್ ವಾಶ್ ಯೂಸ್ ಮಾಡ್ತೀರಾ ಅಂತಂದರೆ ಅದನ್ನು ಹಾಕೋಬೋದು. ಅದಿಲ್ಲ ಅಂತಂದರೆ ಶಾಂಪೂ ಅಥವಾ ಸೋಪಿನ ಪೌಡರು, ಲಿಕ್ವಿಡ್ ಏನಾದರೂ ಇದ್ದರೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ, ನೀವು ಗ್ಯಾಸು ಎಲ್ಲ ಏನು ಎಣ್ಣೆ ಎಲ್ಲ ಸಿಡ್ದಿರುತ್ತೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಸ್ಪ್ರೇ ಮಾಡ್ಕೊಬಿಟ್ರೆ ಚೂರು ಕೂಡ ಆಯಿಲ್ ಇರೋಲ್ಲ.
ಇದೇ ಥರ ಮಾಡಿಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡೆ. ಹಾಗೆ ನೈಟೇ ನೆಲ ಒರೆಸೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ನೆಲ ಒರೆಸೋಕ್ಕೆ ಒಂದು ಇಡೀ ಉಪ್ಪನ್ನ ಹಾಕ್ತೀನಿ. ಹಾಗೇ ಥರ ನಾನು ಯಾವುದೇ ಥರ ಲಿಕ್ವಿಡ್ನ ಬಳಸಲ್ಲ. ಇದ್ರ ಬದಲು ಗೋಮೂತ್ರ ಗೋಗಂಜನ್ನ ಬಳಸಿ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೋತೀನಿ. ಹಾಗೆ 3 ಡೇಸ್ ಆಗಿತ್ತು ತಲೆಗೆ ಆಯಿಲ್ ಅಪ್ಲೈ ಮಾಡಿ, ತುಂಬ ತಲೆ ನೋಯ್ತಾಯಿತ್ತು. ನೈಟು ಅಪ್ಲೈ ಮಾಡ್ಕೊಳ್ಳೋಣ ಅಂತೇಳಿ ಅಪ್ಲೈ ಮಾಡಿಕೊಂಡು ಮಲ್ಕೊಂಡೆ. ಇವತ್ತಿನ ದಿನದ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ.